ಸಾರಿಗೆ ಇಲಾಖೆಯಲ್ಲಿ 300 ಅಧಿಕಾರಿಗಳ ಕೊರತೆ ಇತ್ತು. ಅದನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಸೋಮವಾರ ಚೆನ್ನಮ್ಮನ ಕಿತ್ತೂರು ನೂತನ ಬಸ್ ಘಟಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕಿತ್ತೂರು 5.27 ಕೋಟಿ ವೆಚ್ಚದಲ್ಲಿ ಕಿತ್ತೂರು ಚೆನ್ನಮ್ಮನ ನೂತನ ಬಸ್ ಘಟಕ ನಿರ್ಮಾಣ ಮಾಡಲಾಗಿದೆ. 4 ವರ್ಷಗಳ ಹಿಂದೆ ನಾನಾ ಕಡೆಗಳಲ್ಲಿ ಸಾರಿಗೆ ಬಸ್ ಘಟಕಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಎಂದರು. ಸ್ನೇಹಿತರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಹಾಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸುನೀಲ್ ಹನುಮಣ್ಣ ಅವರೇ, ನಮ್ಮ MD ಅವರಾದ ಶ್ರೀಮತಿ ಪ್ರಿಯಾಂಕಾ ಅವರೇ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಇನ್ನಿತರೆಲ್ಲ ಆಹ್ವಾನಿತರು, ಮಾಧ್ಯಮದ ಬಂಧುಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ನೌಕರ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಉದ್ಘಾಟನೆ ಈಗಾಗಲೇ ಕಟ್ಟಿ ಇವತ್ತು ಸ್ವಲ್ಪ ವರ್ಷ ಆಗಿತ್ತು. ಆದರೆ ಪೆಟ್ರೋಲ್ ಬಂಕ್ ನಿರ್ಮಾಣಿಸಿದ್ರೆ ಸ್ವಲ್ಪ ತಡ ಆಗಿತ್ತು. ಇನ್ಮೇಲೆ ಕನ್ನಡ ಪ್ರಾರಂಭ ಮಾಡಿದಾಗಲೇ ಪೆಟ್ರೋಲ್ ಬಂಕ್ಗೆ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ, ಮತ್ತು ಇದು ಈ ಭಾಗದಲ್ಲಿ 3 ಘಟಕ ನಾವು ಉದ್ಘಾಟನೆ ಮಾಡುವುದು. ಕಿತ್ತೂರು 5,27 ಲಕ್ಷ, ನವನಗರದಲ್ಲಿ 8 ಕೋಟಿ, ಶಿಗ್ಗಾಂವಲ್ಲಿ 10 ಕೋಟಿದು. ಮತ್ತು ನಾವು ಇದೇ ಇಲಾಖೆ ನಡೆಸ್ತಾಗಿದ್ದಾಗ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಕೂಡ 5 ವರ್ಷ ಇದೆ. 5 ವರ್ಷ ಇಲ್ಲ, 4 ವರ್ಷ, 4 ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಬಸ್ ಸ್ಟ್ಯಾಂಡ್ಸು ಡಿಪೋಗಳು ಎಲ್ಲ ಕೂಡ ಸಂದರ್ಭದಲ್ಲಿ ಮಾಡಿದ್ದೆ. ಮತ್ತು ಈ ಬಾರಿ ನಾವು 2000 ರಿಕ್ರೂಟ್ಮೆಂಟು ಕೂಡ ಆಗಿದೆ. ಹಿಂದೆ 4 ವರ್ಷ 5 ವರ್ಷಗಳ ಕಾಲ ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ಆಗಿರಲಿಲ್ಲ. 1920 ಮತ್ತು ಈಗ 2000 ರಿಕ್ರೂಟ್ಮೆಂಟು ಮಾಡಿದ್ದೀವಿ. ಬಸ್ಸುಗಳ ಕೊರತೆ ಇತ್ತು. 4 ವರ್ಷ ಬಸ್ಸುಗಳು ಕೂಡ ನಮ್ಮಲ್ಲಿರಲಿಲ್ಲ. ಒಟ್ಟು ಈ ಸಲ ಈ 3 ವರ್ಷದಲ್ಲಿ 1200 ಬಸ್ಸು ಬಿಟ್ಟು ಬಂದಿದೆ. ಈ ವರ್ಷ 300 ಬಸ್ಸಿಗೆ ಬಂದಿದೆ. ಇನ್ನೂ 150 ಟಿಕೆಟ್ ನಮಗೆ ಕಡಿಮೆ ಇದೆ. ಒಟ್ಟು 450 ಬಸ್ಸು ಈ ವರ್ಷ ಬಂದಿದೆ. ಇನ್ನೂ 300 ಬಾಕಿ ಇದೆ. ಅದನ್ನು ಕೂಡ ಕೈಗಳನ್ನು ಮಾಡಿದ್ದೀನಿ. ಮತ್ತು ಅಧಿಕಾರಿಗಳ ಕೊರತೆ ಇದಕ್ಕೆ 300 ಜನ ಅಧಿಕಾರಿಗಳ ರಿಕ್ರೂಟ್ಮೆಂಟ್ ಆಗಿದೆ. ಮುಂದಿನ ತಿಂಗಳಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಬಸ್ ಸ್ಟ್ಯಾಂಡ್ಸು ಹಿಂದೆ ಬೆಳಗಾಮಲ್ಲಿ ನಾನು ಹಿಂದೆ ರಿಜಿಸ್ಟರ್ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯ ಕ್ಯಾಪಿಟಲ್ಲು. ಆಮೇಲೆ ನಾನೇ ಆಗ ಸಿದ್ದರಾಮಯ್ಯನವರ ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ತಿದ್ದೆ, ಶಂಕುಸ್ಥಾಪನೆ ಮಾಡ್ತಿದ್ದೆ. ಆಮೇಲೆ ಅದು ಒಟ್ಟು 32 ಕೋಟಿ ರೂಪಾಯಿಗಳು ವೆಚ್ಚಿದ್ರು. ಆಮೇಲೆ ಅದು ಉದ್ಘಾಟನೆ ಆಯಿತು. ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಮೊನ್ನೆ ಉದ್ಘಾಟನೆ ಮಾಡಿದ್ವಿ. ಒಂದು 5-6 ತಿಂಗಳಾಯಿತು. ನಮ್ಮ ಮುಖ್ಯಮಂತ್ರಿಗಳು, ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಬಂದು ಉದ್ಘಾಟನೆ ಆಯಿತು. 50 ಕೋಟಿದು. ಮತ್ತು ಹುರುಳಿನಲ್ಲಿ 23 ಕೋಟಿ ರೂಪಾಯಿ ನಾವು ನಮ್ಮ ಸರ್ಕಾರ ಒಂದು ವಸ್ತುಗಳಲ್ಲೇ ಶಂಕುಸ್ಥಾಪನೆ ಮಾಡಿದ್ವಿ. ಅದು ಕೂಡ ಉದ್ಘಾಟನೆ ಆಯಿತು. ಹುರುಳಿನಲ್ಲಿ 23 ಕೋಟಿದು. ಮತ್ತು ಧಾರವಾಡದಲ್ಲಿ ಪ್ರಾರಂಭದಲ್ಲೇ ಒಂದೇ ದಿನ ಶಂಕುಸ್ಥಾಪನೆ ಮಾಡಿದ್ವಿ. ಇಲ್ಲಿ ಧಾರವಾಡದ್ದು 12 ಕೋಟಿ ರೂಪಾಯಿದು. ಅದು ಕೂಡ ಉದ್ಘಾಟನೆ ಆಯಿತು. ಮತ್ತು ನಮ್ಮ ಶಾಸಕರು ಈ ಕಾಂಕ್ರೀಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಆಗಬೇಕು. ಮತ್ತು ನಾನು ನಮ್ಮ MD ಅವರಿಗೆ ತಿಂಗಳು ಮುಂಚೆ ಹೇಳಿದೆ, ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಶಾಲೆ ಪ್ರಾರಂಭ ಆಗುವ ಸಮಯದಲ್ಲಿ, ಶಾಲೆ ಬಿಡುವ ಸಮಯದಲ್ಲಿ ತೊಂದರೆ ಆಗಿದ ರೀತಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದೀನಿ. ಆ ಟೈಮಲ್ಲಿ ಹೆಚ್ಚು ಬಸ್ ಶಾಲೆಗೆ ಹೋಗುವಾಗ, ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಹಾಕಿ ಅಂತ ಹೇಳಿದ್ದೀನಿ. ಕೇಳಿ ನಮ್ಮ ಕಿತ್ತೂರಿಂದ ಚರಿತ್ರೆಯಲ್ಲಿ ಉಳಿಯುವಂಥ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವರು, ಅತ್ಯಂತ ವೀರ ಮಹಿಳೆ ಅಂತ ನಮ್ಮ ರಾಷ್ಟ್ರದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಊರಿನ ಜನ ನೀವೆಲ್ಲ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಕೂಡ ಅವರ ಸೇನಾಧಿಪತಿಯಾಗಿ ಅತ್ಯಂತ ಪರಾಕ್ರಮದಿಂದ ಹೋರಾಡುವಂಥವರು. ಅವರಿಬ್ಬರು ಹೋಗಿರ್ತಕ್ಕಂಥ ಈ ಊರು ಈ
ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಮಗೆಲ್ಲ ಕೂಡ ಧನ್ಯವಾದಗಳು ಹೇಳಿ ಮತ್ತು ಇನ್ನೇನಾದರೂ ಈ ಭಾಗದಲ್ಲಿ ಕೆಲಸ ಕಾರ್ಯಗಳಿಂದ ಶಾಸಕರನ್ನು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಉಪಾಧ್ಯಕ್ಷರು ಎಂ.ಪಿಯವರು ಎಲ್ಲ ಸಂಘದ ಮಾತುಕತೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಚೆನ್ನಮ್ಮನ ಕಿತ್ತೂರಿಗೆ ಸಾರಿಗೆ ಬಸ್ ಘಟಕ ಸ್ಥಾಪನೆ ಮಾಡಬೇಕೆಂಬ ಬೇಡಿಕೆ ಇತ್ತು. ಅದನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೆರವೇರಿಸಿದ್ದಾರೆ ಎಂದರು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬೆಳಗಾವಿ ಇಲ್ಲವೇ ಧಾರವಾಡಕ್ಕೆ ಹೋಗುವ ಪರಿಸ್ಥಿತಿ ಇವೆ. ಆದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಮೊದಲು ಕಿತ್ತೂರಿನ ಘಟಕಕ್ಕೆ ಹಳೆಯ ಬಸ್ಗಳನ್ನು ನೀಡುತ್ತಿದ್ದರು. ಈಗ 15 ಹೊಸ ಬಸ್ಗಳನ್ನು ಸಹ ನೀಡಿರುವುದು ಸಂತಸ ತಂದಿದೆ ಎಂದರು. ಭಾಳ ದಿವಸದಿಂದ ಈ ಡಿಪೋ ಅತಿ ಅವಶ್ಯಕವಾಗಿತ್ತು. ಇದರ ಓಪನಿಂಗ್ ಕೂಡ ಆಗಬೇಕು. ಸುಮಾರು ವರ್ಷಗಳಿಂದ ಯಾವುದ್ಯಾವುದೋ ಅಡಚಣೆಯಿಂದ ಪೂರ ನಡೆಸುವಂಥ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಹೊಂದಿ ಅದರ ಜೊತೆಗೆ ಸುಮಾರು 15 ಹೊಸ ಬಸ್ಸುಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಉಡಮಾಡಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟ, ಬಹುತೇಕ ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಇವತ್ತಿಗೆ ಸಾಕಷ್ಟು ಟೂರಿಸ್ಟ್ ಆಕರ್ಷಣೆ ಮಾಡುವಂಥದ್ದು. ಇಲ್ಲಿಂದ ಸಂಗೊಳ್ಳಿ ಹೋಗೋದಾದ್ರು, ಇನ್ನು ಕೆಲವೇ ದಿನಗಳಲ್ಲಿ ಥೀಮ್ ಪಾರ್ಕ್ ಕೂಡ ಆದ ಕೂಡಲೇ ಬೇರೆ ಬೇರೆ ಮೂಲೆಗಳಿಂದ, ರಾಜ್ಯದ ಮೂಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೋ ಅವ್ರನ್ನ ಎಕ್ಸಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಿಂದ. ಅದರ ಜೊತೆಗೆ ಬಹುಮುಖ್ಯವಾದಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಬಹುತೇಕ ಈ ಪಟ್ಟಣದಿಂದ ಸುಮಾರು ಒಂದು 35ರಿಂದ 40 ಸಣ್ಣ ಹಳ್ಳಿಗಳು ಬರ್ತವೆ. ಹಳ್ಳಿಗಳಿಂದ ಏನೋ ಎಜುಕೇಷನ್ ಬರಬೇಕಾದ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು. ಹೈಯರ್ ಎಜುಕೇಷನ್ ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕು, ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮೊದಲನೇದ ಆದ್ಯತೆ ಸ್ಟೂಡೆಂಟ್ಸಿಗೆ ಅನುಕೂಲ ಆಗುವಂಥ ರೀತಿಯಿಂದ ಮಾಡಬೇಕು ಅನ್ನುವಂಥ ಮೊದಲನೇದು ಹೇಳತ್ತೀನಿ, ಇವತ್ತಿಗೂ ಹೇಳತ್ತೀನಿ. ನಿನ್ನೆ ಕೂಡ ರೂಟ್ಸ್ ಕೂಡ ಬಹುತೇಕ ಯಾರೇ ಸ್ಟೂಡೆಂಟ್ಸಿಗೆ ಅನಾನುಕೂಲತೆ ಆಗದಂಗೆ ರೂಟ್ ಕರೆಕ್ಟಾಗಿ ಪಿಕಪ್ ಮಾಡಬೇಕು, ಸಂಜೆ ಡ್ರಾಪ್ ಆಗಬೇಕು ಅನ್ನೋಂಥ ಉದ್ದೇಶ ಇದನ್ನು ಮಾತಾಡಿದ್ರು. ಡೆಫಿನೆಟಾಗಿ ಕೆಲವೇ ಕೆಲವು ದಿವಸದಲ್ಲಿ ಅದನ್ನು ಇತ್ಯರ್ಥ ಮಾಡ್ತೇವಂತನ್ನುವಂಥದ್ದು ಎಲ್ಲ ಅಧಿಕಾರಿಗಳು ಅವ್ರು ಹೇಳಿದರು. ಅದಕ್ಕೆ ಮೊದಲನೇದೇ ನನಗೆ ಭಾಳಷ್ಟು ಕಡೆ ನೋಡ್ತಿರ್ತೇನೆ ನಾನು, ಡಿಪೋ ಓಪನ್ ಆಗ್ತಾವು, ಬಸ್ ಬರೋದಲ್ಲ. ಬಸ್ ಡಿಪೋ ಓಪನ್ ಆದಮೇಲೆ ಒಂದು 2-3 ತಿಂಗಳಿಗೆ ಬರ್ತಿರ್ತಾವು. ಆದ್ರೆ ಇದೊಂದು ವಿಶೇಷ ಅಂತ ಭಾವಿಸ್ತೇನೆ. ಈ ಜೊತೆ ಈಗ ಮಾತಾಡ್ತಿದ್ದೆ, ಓಪನ್ ಮಾಡಿ ಹಳಿ ಬಸ್ ಕೊಡ್ತಿರ್ತಾರೆ ಮೊದಲು. ಆದರೆ ಇವತ್ತಿಗೆ ನಮ್ಮಲ್ಲಿ ಹೊಸ ಏನು ಬಸ್ ಕೊಟ್ಟು ಇವತ್ತು ಓಪನ್ ಮಾಡುವಂಥ ಒಂದು ಐತಿಹಾಸಿಕವಾದಂಥ ಘಟನೆ ಮಾಡ್ತಾರೆ. ಅದರ ಜೊತೆಗೆ ಬರುವಂಥ ಇನ್ನೂ ಕೆಲವು ದಿವಸ ಇನ್ನೂ 10 ಬಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಬಹುತೇಕ ಇಷ್ಟ ಆದ್ರೆ ನಮ್ಮ ಕ್ಷೇತ್ರ ಆಯ್ತು, ನಮ್ಮ ಸ್ಟೂಡೆಂಟ್ಸ್ ಆಯ್ತು, ನಾವು ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಇನ್ನೂ ಕೆಲವು ಸಣ್ಣ ಪುಟ್ಟ ಇವು ಮಂತ್ರಿ ಅವ್ರ ಜೊತೆ ಮಾತಾಡೋದು ಬರುವಂಥ ದಿವಸಗಳಲ್ಲಿ ಪ್ಲ್ಯಾಟ್ಫಾರ್ಮ್ ಅಥವಾ ಅದನ್ನಾಯ್ತು ಇಬ್ಬರು ಕ್ರಿಟಿಕ್ಸ್ ಆಗಬೇಕಾಗಿದ್ದಾವೆ. ಅವನು 1 by 1 ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಸಾಹೇಬರಿಗೆ ಕೂಡ, ಯಾಕಂದ್ರೆ ಮುಂದೆ ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕಾಗೈತೆ ಅವರಿಗೂ. ಅದರ ಸಲುವಾಗಿ ನಾ ಎಲ್ಲ ಈ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮಗೆ ಬಸ್ ಡಿಪೋಕ್ಕಿಂತ ಬಸ್ಗಳ ಅವಶ್ಯಕತೆ ಇರ್ತಿತ್ತು. ಅದನ್ನು ಡೆಫಿನೆಟಾಗಿ ಪರ್ಫೆಕ್ಟಾಗಿ ನಮ್ಮ ಹನುಮಣ್ಣವರಾಯ್ತು, ಕೈಗೆ ಅವರು ಸಾಹೇಬಿದ್ದಾರೆ. ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಅವು ಹಂಗೆ ಬಂದು ಬಿಟ್ಟಿದ್ದು. ಆದರೆ ಇವತ್ತು ಅವನು ಎಲ್ಲನೂ ನಿಲ್ಲಿಸಿ ಉದ್ಘಾಟನೆ ಮಾಡುವಂಥದ್ದಾಗೆ. ಆದರೆ ಇನ್ನೂ 10 ಬಸ್ಸು ಕೊಡಬೇಕು, 2 ಮಿನಿ ಬಸ್ ಲೋಕಲ್ ಅಡ್ಡಾಡಕ್ಕೆ ಕೊಡಬೇಕು ಅಂತ ಹೇಳಿದ್ದೇನೆ. ಡೆಫಿನೆಟಾಗಿ ಪೂರೈಕೆ ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಅವ್ರದ್ದು ಈ ಕೆಲಸವನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಮುಂದೆ ಸಾರಿಗೆ ಸಚಿವರು ಕುರಿತು ಪ್ರಯಾಣಗಳನ್ನು ಹೆಚ್ಚಿಗೆ ಮಾತನಾಡಿದ ಅವರಿಗೆ ಟೈಮ್ ಕೊಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು. ಸಾರಿಗೆ ನಿಗಮದ ಉಪಾಧ್ಯಕ್ಷ ಸುನಿಲ್ ಹನುಮನವರ್, ಸಾರಿಗೆ ಇಲಾಖೆ ಎಂಡಿ ಪ್ರಿಯಾಂಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್ಕೆ, ಎಂಎಂ ನ್ಯೂಸ್, ಬೆಳಗಾವಿ.
अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।